ಪಂಚ ಗ್ಯಾರಂಟಿಗಳನ್ನ ಮರುಪರಿಶೀಲಿಸುವುದಕ್ಕೆ ಡಿಕೆ ನೇತೃತ್ವದ ರಾಜ್ಯ ಸರ್ಕಾರ ಮುಂದಾಗಿದೆ. ಡಿಕೆಶಿ ನೇತೃತ್ವದ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಆಪರೇಷನ್ಗೆ ಮುಂದಾಗಿದೆ. ಗೃಹಲಕ್ಷ್ಮಿ ಮತ್ತೆ ಗೃಹಜ್ಯೋತಿ ಯೋಜನೆಯಲ್ಲಿ ನಕಲಿ ಫಲಾನುಭವಿಗಳನ್ನ ಪತ್ತೆ ಹಚ್ಚಿ ಹೊರಗಿಡೋದಕ್ಕೆ ನಿರ್ಧರಿಸಿದೆ. ನಿನ್ನೆ ವಿಧಾನಸೌಧದಲ್ಲಿ ಸಿಎಂ ಡಿಕೆಶಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧದ ಪರಿಶೀಲನಾ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಅಧಿಕಾರಿಗಳಿಗೆ ಹಲವು ಮಹತ್ವದ ಸೂಚನೆಗಳನ್ನು ಕೊಡಲಾಗಿದೆ. ಗ್ಯಾರಂಟಿ ಬೇಕಾದವರು ಮರು ಅರ್ಜಿ ಸಲ್ಲಿಸಬೇಕು ಅಂತ ಸಿಎಂ ಡಿಕೆಶಿ ಇತ್ತೀಚೆಗಷ್ಟೇ ಹೇಳಿದ್ರು. ಆದರೆ ನಿನ್ನೆಯ ಸಭೆಯಲ್ಲಿ ಪುನಃ ಅರ್ಜಿ ಸಲ್ಲಿಸೋ ಬಗ್ಗೆ ಪ್ರಸ್ತಾಪ ಆಗಿಲ್ಲ. ಮನೆ ಮನೆಗೆ ತೆರಳಿ ಫಲಾನುಭವಿಗಳ ದಾಖಲೆಯನ್ನ ಪರಿಶೀಲನೆ ಮಾಡುವುದಾಗಿ ಸೂಚಿಸಲಾಗಿದೆ. ಈ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಕೂಡ ನೋಡೋಣ. ಮನೆ ಬಾಗಿಲಿಗೆ ಬಂದು ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಫಲಾನುಭವಿಗಳು ಮನೆ ಯಜಮಾನಿ ಮತ್ತೆ ಗಂಡನ ಹೆಸರಿನ ದಾಖಲೆಯನ್ನ ಕೊಡಬೇಕಾಗುತ್ತೆ. ವಾಸಸ್ಥಳ ಪ್ರಮಾಣ ಪತ್ರ ನೀಡಬೇಕು. ಪಡಿತರ ಚೀಟಿ ಸಂಖ್ಯೆಯನ್ನ ಕೊಡಬೇಕು. ಇದರ ಜೊತೆಗೆ ವೋಟರ್ ಐಡಿ ನಂಬರ್, ಆಧಾರ್ ಕಾರ್ಡ್ ನಂಬರ್, ಜಾತಿ ಹಾಗೆ ಆದಾಯ ಪ್ರಮಾಣ ಪತ್ರ, ಈ ಕೆವೈಸಿ ಆಗಿರುವಂತ ಬ್ಯಾಂಕ್ ಪಾಸ್ಬುಕ್, ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ, ಜೊತೆಗೆ ನೀವು GST ಅಥವಾ IT ಪಾವತಿ ಮಾಡ್ತಾ ಇದ್ರೆ ಅದನ್ನ ತಿಳಿಸಬೇಕು. ಅಲ್ಲದೆ ಇದ್ರೆ ಸರ್ಕಾರಿ ನೌಕರರ ಇಲ್ಲ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಗವರ್ಮೆಂಟ್ ಜಾಬ್ ನಲ್ಲಿ ಇದ್ದಾರಾ ಇದ್ರ ಬಗ್ಗೆ ಖಚಿತಪಡಿಸಬೇಕಾಗುತ್ತೆ. ಇನ್ನು ಪ್ರತಿ ಮನೆಗೆ 200 ಯೂನಿಟ್ ನೀಡುವ ಗೃಹಜ್ಯೋತಿ ಫಲಾನುಭವಿಗಳ ದಾಖಲೆಯನ್ನ ಕೂಡ ಮರುಪರಿಶೀಲನೆ ಮಾಡಲಾಗುತ್ತೆ. ಗೃಹಜ್ಯೋತಿ ಯೋಜನೆ ಮುಂದುವರಿಸೋದಕ್ಕೆ ಫಲಾನುಭವಿಗಳು ವಿದ್ಯುತ್ ಬಿಲ್ ಅನ್ನ ನೀಡಬೇಕಾಗುತ್ತೆ. ವಿದ್ಯುತ್ ಸಂಪರ್ಕದ ID ನಂಬರ್ ಕೊಡಬೇಕು. ಇದರ ಜೊತೆಗೆ ಆಧಾರ್ ಕಾರ್ಡ್ ನಂಬರ್, ವೋಟರ್ ID, ಹಾಗೆ ಕರ್ನಾಟಕದವರು ಅನ್ನೋದಕ್ಕೆ ವಾಸಸ್ಥಳ ದೃಢೀಕರಣ ಪತ್ರ, ಇನ್ನು ಮೊಬೈಲ್ ಸಂಖ್ಯೆ, ಬಾಡಿಗೆ ಅಥವಾ ಲೀಸ್ ಅಗ್ರಿಮೆಂಟ್ ಪತ್ರವನ್ನು ನೀಡಬೇಕಾಗತ್ತೆ. ಹಾಗೆ ನಾನು ಒದಗಿಸಿರುವಂತ ಮಾಹಿತಿಯಲ್ಲಿ ಯಾವುದೂ ಅಂಶ ಸುಳ್ಳಿಲ್ಲ, ಸುಳ್ಳು ಅಂತ ಕಂಡು ಬಂದ್ರೆ ಕಾನೂನು ಕ್ರಮಕ್ಕೆ ಒಳಗಾಗಲು ಬದ್ಧ, ಹೀಗಂತ ಒಂದು ನೋಟ್ ಕೊಡಬೇಕಾಗತ್ತೆ. ಅಷ್ಟೇ ಅಲ್ಲ, ಗೃಹಲಕ್ಷ್ಮಿ ಯೋಜನೆ ಸೌಲಭ್ಯವನ್ನ ಸರ್ಕಾರಕ್ಕೆ ಮರುಪಾವತಿ ಮಾಡೋದಕ್ಕೂ ಕೂಡ ಬದ್ಧರಾಗಿರ್ತೀನಿ ಅಂತ ಹಲವು ಅಂಶಗಳಿರುವಂತ ಸ್ವಯಂ ಘೋಷಣೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಇನ್ನು ಸಭೆಯಲ್ಲಿ ಸಿಎಂ ಡಿಕೆಶಿ ಅಧಿಕಾರಿಗಳಿಗೆ ಹಲವು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ಅನರ್ಹರ ಪಾಲಾಗಬಾರದು, ದುರುಪಯೋಗಕ್ಕೆ ತಡೆ ಹಾಕಲೇಬೇಕು, ನಮ್ಮ ರಾಜ್ಯದ ಫಲಾನುಭವಿಗಳಿಗೆ ಮಾತ್ರ ಸಿಗಬೇಕು, ಆದರೆ ಒಬ್ಬನೇ ಒಬ್ಬ ಅರ್ಹ ಫಲಾನುಭವಿಗೆ ತೊಂದರೆ ಆಗಬಾರದು. ಹೊರ ರಾಜ್ಯಗಳ ಮತದಾರರಿಗೆ ಯೋಜನೆಯ ಲಾಭ ಆಗ್ತಾ ಇರೋದನ್ನ ತಡಿಬೇಕು. ಹೊರ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿ ಗೃಹಜ್ಯೋತಿ ಲಾಭ ಪಡಿತಾ ಇರೋರ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇದಲ್ಲದೆ ಅನುಕೂಲಸ್ಥರು ಗ್ಯಾರಂಟಿಗಳನ್ನ ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡಬೇಕು. ಈ ಮೂಲಕ ಅರ್ಹ ಫಲಾನುಭವಿಗಳಿಗೆ ನೆರವಾಗುವುದಕ್ಕೆ ಪ್ರೋತ್ಸಾಹ ನೀಡಿ ಅಂತ ಸಿಎಂ ಡಿಕೆಶಿ ಕರೆ ಕೊಟ್ಟಿದ್ದಾರೆ. ಕೆಲ ಫಲಾನುಭವಿಗಳು ಬ್ಯಾಂಕ್ ಸಾಲ ಪಡೆದಿರ್ತಾರೆ. ಸಾಲದ ಖಾತೆಗೆ ಗೃಹಲಕ್ಷ್ಮಿ ಹಣ ಹೋದ ತಕ್ಷಣ ಗೃಹಲಕ್ಷ್ಮಿ ಹಣ ಸಾಲದ ಮೊತ್ತಕ್ಕೆ ಜಮೆ ಆಗ್ಬಿಡುತ್ತೆ. ಅಂತಹ ಫಲಾನುಭವಿಗಳು ಖಾತೆಯನ್ನ ಬದಲು ಮಾಡಿರ್ತಾರೆ. ಹೀಗಾಗಿ ಇಂತಹ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು. ಗೃಹಲಕ್ಷ್ಮಿ ಹಣ ಅವರ ಖಾತೆಗೆ ಜಮೆಯಾದ ತಕ್ಷಣ ಅವರ ಮೊಬೈಲ್ಗೆ ವಾಯ್ಸ್ ಮೆಸೇಜ್ ಹೋಗಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಿಸುವುದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಯಾವ ರೀತಿ ಸ್ಮಾರ್ಟ್ ಕಾರ್ಡ್ ಹಂಚಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚಿಂತನೆ ನಡೆದಿದೆ. ಸ್ವೈಪ್ ಅಥವಾ ಟ್ಯಾಪ್ ರೀತಿ ಕಾರ್ಡ್ ಇರಬೇಕಾ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಾಗ್ತಾ ಇದೆ. ಒಂದ್ ಕಡೆ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಕೊಡೋದಕ್ಕೆ ಚಿಂತಿಸಿರುವಂತಹ ಸರ್ಕಾರ ಬಸ್ ಟಿಕೆಟ್ ದರ ಹೆಚ್ಚಳ ಕುರಿತಂತೆ ಮಾತನಾಡ್ತಾ ಇದೆ. ಕ್ಯಾಬಿನೆಟ್ ಸಭೆ ಬಳಿಕ ಮಾತನಾಡಿದ ಸಿಎಂ ಡಿಕೆ, ಡೀಸೆಲ್ ಬೆಲೆಯಲ್ಲಿ ತೀವ್ರ ಹೆಚ್ಚಳ ಆಗ್ತಾ ಇದೆ, KSRTCನ ಉಳಿಸಬೇಕು, ಜೊತೆಗೆ ಜನರಿಗೂ ಕೂಡ ಹೊರೆಯಾಗಬಾರದು, ಆ ರೀತಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸಚಿವರು ಗ್ಯಾರಂಟಿ ಪರಿಷ್ಕರಣೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಪ್ರತಿಪಕ್ಷ ನಾಯಕ ಅಶೋಕ್ ಸರ್ಕಾರ ಗ್ಯಾರಂಟಿಯಿಂದ 15 ಲಕ್ಷ ಫಲಾನುಭವಿಗಳಿಗೆ ಕತ್ತರಿ ಹಾಕೋದಕ್ಕೆ ಕುತಂತ್ರ ಮಾಡಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕೂಡ ನಡೆಯೋದಿದೆ. ಆಗ ಕೆಲ ಮತದಾರರು ಕೈಬಿಟ್ಟು ಹೋಗುವಂತ ಸಾಧ್ಯತೆ ಇದೆ. ಇದರಿಂದ ಫಲಾನುಭವಿಗಳ ಸಂಖ್ಯೆ ಕೂಡ ಇಳಿಕೆಯಾಗುತ್ತೆ. ಹಾಗಾಗಿ SIR ಪ್ರಕ್ರಿಯೆ ನಡೀತಾ ಇದೆಯಲ್ಲ ಈಗ, ಅದು ಮುಗಿದ ನಂತರನೇ ಗ್ಯಾರಂಟಿ ಪರಿಷ್ಕರಣೆ ಮಾಡೋದಕ್ಕೆ ಚಿಂತಿಸಲಾಗಿದೆ. ಸರ್ಕಾರ ಅನರ್ಹರಿಗೆ ಹೋಗೋದನ್ನ ತಪ್ಪಿಸೋದಕ್ಕೆ ಪರಿಷ್ಕರಣೆ ಮಾಡಿಯೇ ಸಿದ್ಧ ಅಂತ ಹೇಳ್ತಾ ಇದೆ. ಅನರ್ಹರನ್ನ ತೆಗೆದು ಹಾಕುವ ಸರ್ಕಾರದ ನಿರ್ಧಾರ ಒಳ್ಳೆಯದೇ ಆಗಿದೆ. ಆದರೆ ಅರ್ಹರಿಗೆ ನೆರವು ಸಿಗೋದು ತಪ್ಪಬಾರದು ಅಷ್ಟೇ.